5 years ಗಿನ ಕಡಿಮೆ ಇರುವ ಮಕ್ಕಳಿರುವ ತಂದೆ ತಾಯಂದಿರಿಗೆ ಈ ಒಂದು ಮಿಸ್ಟೇಕ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮಕ್ಕಳಿಗೆ ಆದಷ್ಟು ಶುಗರ್ ಅನ್ನ ಅವಾಯ್ಡ್ ಮಾಡಿ. ಅವರ ಬೆಳವಣಿಗೆ ಟೈಮ್ ಅಲ್ಲಿ ಫಸ್ಟ್ 4 to 5 years ಅನ್ನ ಶುಗರ್ ಅಥವಾ ಚಾಕ್ಲೇಟ್ ಅಥವಾ ಬಿಸ್ಕೆಟ್ ಈ ತರ ಜಾಸ್ತಿ ಎಕ್ಸ್ಪೋಸ್ ಮಾಡಿದರೆ ಮಕ್ಕಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಶುಗರ್ ಜಾಸ್ತಿ ತಗೊಳ್ಳುವಾಗ ಈ ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಆಗ್ಬಿಟ್ಟು ಇದರಲ್ಲಿ ಒಂದು ಲೆಪ್ಟಿನ್ ಅಂತ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ಟು ಅವರಿಗೆ ಬೇಗನೆ ಪ್ಯೂಬರ್ಟಿ ಆಗುವ ಚಾನ್ಸಸ್ ಇರುತ್ತೆ. ಪ್ಯೂಬರ್ಟಿ ಅಂತ ಹೇಳೋದು ಹುಡುಗಿಯರಿಗೆ ಮಾತ್ರ ಅಲ್ಲ, ನಾವು ಹುಡುಗಿಯರಿಗೂ ಹಾಗೂ ಹುಡುಗರಿಗೂ ಹೇಳ್ತಾ ಇದೀವಿ. ಗಂಡ್ ಮಕ್ಕಳು ಅಲ್ಲೂ ನಾವು ತುಂಬಾ ಒಬೇಸ್ ಆಗಿದ್ರೆ ಎದೆ ಬರೋದು ಮತ್ತೆ ಬೇಗನೆ ಪ್ಯೂಬರ್ಟಿ ಆಗೋದು ಅಂತ ಸಂದರ್ಭ ಕಾಣ್ತೀವಿ. ಆದಷ್ಟು 4 to 5 years ಒಳಗಡೆ ಇರುವ ಮಕ್ಕಳಿಗೆ ನೀವು ಎಷ್ಟು ಲೇಟ್ ಆಗಿ ಶುಗರ್ಸ್ ಅನ್ನ ಎಕ್ಸ್ಪೋಸ್ ಮಾಡ್ತೀರಾ ಅಷ್ಟೇ ಒಳ್ಳೆದು. ನ್ಯಾಚುರಲ್ ಶುಗರ್ಸ್ ಕೊಡ್ಬೋದು, ಹಣ್ಣು ಹಂಪಲು ಅಥವಾ ನ್ಯಾಚುರಲ್ ಆಗಿರುವ ಶುಗರ್ಸ್ ಕೊಟ್ರೆ ಏನೂ ತೊಂದರೆ ಇರಲ್ಲ. ಈ ಸಣ್ಣ ವಿಷಯವನ್ನ ನೀವು ನಿಮ್ ಲೈಫ್ ಅಲ್ಲಿ ರೆಗ್ಯುಲರ್ ಆಗಿ ಅಳವಡಿಸಿಕೊಳ್ಳಿ ಹಾಗೂ ನಿಮ್ ಸ್ನೇಹಿತರಿಗೆ ತಿಳುವಳಿಕೆ ಕೊಡಿ.